ಒಂದು ಕಡೆ ಧರ್ಮಸ್ಥಳದ ಪ್ರಕರಣ ನಡೀತಿದ್ರೆ ಮತ್ತೊಂದು ಕಡೆ ರಾಜಕೀಯವಾಗಿ ಒಂದು ಕ್ಷಿಪ್ರ ಕ್ರಾಂತಿಗೆ ಕರ್ನಾಟಕ ಸಜ್ಜಾಗ್ತಿದೆಯಾ? ಕಾರಣ ಇಷ್ಟೇ, ಹಿಂದುತ್ವದ ಅಸಲಿ ಪ್ರತಿಪಾದಕ ಮತ್ತು ಹಿಂದುತ್ವವನ್ನು ಅತ್ಯಂತ ಗಟ್ಟಿಯಾಗಿ ಧ್ವನಿಸುವಂತಹ ನಾಯಕ ಕೆಲವರು ಇಡೀ ರಾಜ್ಯದಲ್ಲಿ ಹುಡುಕಿದ್ರೆ ಅದರಲ್ಲಿ ಮೊದಲಿಗರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಅವರನ್ನು BJP ಪಕ್ಷದಿಂದ ಉಚ್ಚಾಟನೆ ಮಾಡಿ ತುಂಬ ದಿನಗಳೇ ಆಯಿತು. ಅವರೊಂದು ಹೊಸ ಪಕ್ಷ ಕಟ್ತಾರೆ, ದಸರಾ ಹೊತ್ತಿಗದು ಗೊತ್ತಾಗಲಿದೆ ಅನ್ನುವಂತಹ ಎಲ್ಲ ಚರ್ಚೆಗಳು ನಡೀತಿತ್ತು. ಖುದ್ದು ಬಸನಗೌಡ ಪಾಟೀಲ್ ಯತ್ನಾಳ್ರೆ ಇಂಥದ್ದೊಂದು ಸುಳಿವನ್ನು ಕೊಟ್ಟಿದ್ರು. ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾನು ಬರ್ತೀನಿ ಅಂತ ಏನು ವಿ ಸೋಮಣ್ಣ ಅವರು ಹೇಳ್ತಿದ್ರು, ಅವರು ಕೂಡ ಒಂದು ಹಂತಕ್ಕೆ ಇಲ್ಲ ನಿವೃತ್ತಿಯ ಮಾತುಗಳನ್ನು ಹಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಎರಡು ಮುಖ್ಯ ಪ್ರಕರಣಗಳು, ಒಂದು ಯತ್ನಾಳ್ರು ಪಾರ್ಟಿಯನ್ನು ಘೋಷಣೆ ಮಾಡ್ತಿರುವಂಥದ್ದು, ಆ ಬಗ್ಗೆ ಒಂದು ಚಿಹ್ನೆ ಕೂಡ ವೈರಲ್ ಆಗ್ತಿದೆ, ಹೆಸರು ಕೂಡ ವೈರಲ್ ಆಗ್ತಿದೆ. ಕರಾವಳಿ ಭಾಗದಲ್ಲೂ ಕೂಡ ಯತ್ನಾಳ್ರನ್ನೇ ಹೋಲುವಂತಹ ಮತ್ತೊಬ್ಬ ನಾಯಕ ಹಿಂದುತ್ವದ ವಿಚಾರದಲ್ಲಿ ಯಾರು ಅವರನ್ನು ಹೇಳ್ತೀನಿ. ಅದಕ್ಕೂ ಮುಂಚೆ ಬಸನಗೌಡ ಪಾಟೀಲ್ ಯತ್ನಾಳ್ರ ಪಕ್ಷ ಯಾವುದಿರಬಹುದು? ಬಹುಪಾಲು ಜನ ಹಿಂದುತ್ವದ ಹೆಸರಿರುತ್ತೆ ಅನ್ನೋದನ್ನು ಹೇಳಿದರು. ಆದರೆ ಈಗ ವೈರಲ್ ಆಗ್ತಿರುವಂತಹ ಒಂದು ಇಮೇಜ್, ಭಾರತ್ ರಾಷ್ಟ್ರಹಿತ ಪಾರ್ಟಿ BRP ಗೋಮಾತೆ ತನ್ನ ಮುದ್ದು ಕಂದಮ್ಮನಿಗೆ ಹಾಲುಣಿಸುವಂತಹ ಒಂದು ಚಿತ್ರ ಇರುವಂಥದ್ದು ಚಿಹ್ನೆ ಆಗುತ್ತೆ ಯತ್ನಾಳ್ರ ಹೊಸ ಪಾರ್ಟಿಯದ್ದು ಅನ್ನೋದು ಲೆಕ್ಕಾಚಾರ. ಯತ್ನಾಳ್ರು ಪಾರ್ಟಿ ಮಾಡೋದಕ್ಕೂ ಮುಂಚೆ ಒಂದಷ್ಟು ಅಧ್ಯಯನ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಈ ಹಿಂದೆ ಇದೇ ರಾಜ್ಯದಲ್ಲಿ ಸಾರೆಕೊಪ್ಪ ಬಂಗಾರಪ್ಪ ಅವರಿಂದ ಹಿಡಿದು ಮೊನ್ನೆಗೆ ಗಾಲಿ ಜನಾರ್ದನ್ ರೆಡ್ಡಿ ಅವರ ತನಕ ಸಾಕಷ್ಟು ಜನ ಪಕ್ಷ ಮಾಡಿದ್ರು. ಆದರೆ ಇವರ ಟಾರ್ಗೆಟ್ ಏನು? ಈ ಹಿಂದೆ ಯಾಕಂದರೆ BS ಯಡಿಯೂರಪ್ಪ ಅವರು ಕೂಡ KJP ಕಟ್ಟಿದ್ರು, BRS ಅಂತ ಶ್ರೀರಾಮುಲು ಅವರು ಪಾರ್ಟಿ ಕಟ್ಟಿದ್ರು, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಂತ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕಟ್ಟಿದ್ರು. ಆದರೆ ಇವರೆಲ್ಲರ ಮಧ್ಯೆ ಒಂದು ಗಟ್ಟಿಯಾಗಿ ಉಳ್ಕೊಂಡಿದ್ದು ಜನತಾದಳ ಜಾತ್ಯತೀತ ಪಕ್ಷ ದೇವೇಗೌಡರದ್ದು. ಆದರೆ ಒಂದೇ ಸಲ 10 ಸ್ಥಾನಗಳನ್ನು ಗೆದ್ದು ಪ್ರಾದೇಶಿಕ ಪಕ್ಷವಾಗಿ ಉಳಿಯಬಹುದಾದಂತಹ ಮತ್ತು ಗೆಲ್ಲಬಹುದಾದಂತಹ ಉದಾಹರಣೆಯ ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದ್ದು ಸಾರೆಕೊಪ್ಪ ಬಂಗಾರಪ್ಪ ಅವರ KCP ಪಕ್ಷ 10 ಸ್ಥಾನ ಗೆದ್ದಿತ್ತು. ಅವರ ನಂತರದಲ್ಲಿ JDS ಬಂತು, ಆ ನಂತರದಲ್ಲಿ ಮತ್ತೆ ಪಕ್ಷಗಳು. ಆದರೆ ಈಗ BRPಯ ಟಾರ್ಗೆಟ್ ಏನಿರಬಹುದು? ಒಂದು ವೇಳೆ ಬಸನಗೌಡ ಪಾಟೀಲ್ ಯತ್ನಾಳ್ರು 7 ಸ್ಥಾನಗಳನ್ನು ಗೆದ್ದು ಬಿಟ್ಟರೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕನಿಷ್ಠ 7 ಸ್ಥಾನ. ಈ ಹಿಂದೆ ಇದೇ ಯಡಿಯೂರಪ್ಪ ಅವರ ಟಾರ್ಗೆಟ್ ಏನಿತ್ತು, ಗೆಲುವೇನಿತ್ತು ಅವರ KJPದ್ದು 6 ಸ್ಥಾನ. ಆ ದಾಖಲೆಯನ್ನು ಮುರಿತಾರೆ. ಆದರೆ ಅದಕ್ಕಿಂತಲೂ ಮಿಗಿಲಾಗಿ BJPಗೆ ಹಿಂದುತ್ವದ, ಅದರಲ್ಲೂ ಬಹುಮುಖ್ಯವಾಗಿ ಯುವ ಪಡೆ ಯತ್ನಾಳ್ರನ್ನು ಬಯಸುವಂತಹ ತುಂಬ ಜನ ಇದ್ದಾರೆ. ಆ ಮಂದಿ ಗಟ್ಟಿಯಾಗಿ ನಿಂತ್ಕೊಂಡ್ರೆ, ಜೊತೆಯಲ್ಲಿ ಪಂಚಮಸಾಲಿ ಲಿಂಗಾಯತ ಸಮಾಜದ ಮತಗಳು ಜಾಗೃತವಾಗಿ ಯತ್ನಾಳ್ರ ಜೊತೆಯಲ್ಲಿ ನಿಂತ್ಕೊಂಡ್ರೆ ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ಸುಮಾರು 30ರಿಂದ 40 ವಿಧಾನಸಭಾ ಕ್ಷೇತ್ರಗಳಲ್ಲಿ BJPಗೆ ಹೊಡೆತ ಬೀಳಬಹುದು. ಯತ್ನಾಳ್ರು 40 ಗೆಲ್ತಾರೆ 50 ಗೆಲ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ 50 ಕ್ಷೇತ್ರಗಳಲ್ಲಿ ಅವರು ತಮ್ಮ ತಾಕತ್ತನ್ನು ಪ್ರದರ್ಶಿಸಬಹುದು. ಈ ಹಿಂದೆ ಕೂಡ KJP ಕಳೆದಾಗ ಅಂಥದ್ದೇ ಹೊಡೆತ BJPಗೆ ಆಗಿತ್ತು. ಅದನ್ನೂ ಮೀರಿದಂತಹ ಹೊಡೆತ ಏನಾದರೂ ಕೊಡ್ತಾರಾ? ಯಾಕಂದರೆ BJP ಲಿಂಗಾಯತ ಸಮಾಜವನ್ನು ನೆಚ್ಚಿಕೊಂಡಿದೆ. ಆದರೆ ಲಿಂಗಾಯತ ಸಮಾಜದಲ್ಲಿರುವಂತಹ ಪಂಚಮಸಾಲಿಗಳ ಸ್ಟ್ರೆಂತ್ ಏನು? ಸುಮಾರು 60ರಿಂದ 70%. ಈಗ 50-60 ಶಾಸಕರು ಗೆಲ್ತಿದ್ದಾರೆ ಅಂದರೆ ಅದರಲ್ಲಿ ಸುಮಾರು 40 ಶಾಸಕರು ಪಂಚಮಸಾಲಿ ಸಮುದಾಯದ ಮತಗಳಿಂದ ಗೆಲ್ತಿದ್ದಾರೆ. ಅತಿ ಹೆಚ್ಚು ಪಂಚಮಸಾಲಿ ಸಮುದಾಯದ ಮತಗಳು. ಆ ಮತಗಳು ಒಗ್ಗೂಡಿದ್ರೆ ಯತ್ನಾಳ್ರ ಲೆಕ್ಕಾಚಾರವೇ ಬೇರೆ ಆಗುತ್ತೆ. ಇದು ಒಂದು ಕಡೆ. ಆದರೆ ತಿಮರೋಡಿ ಅವರ ಪ್ರಕರಣ, ಅವರು ಸೌಜನ್ಯ ಪರ ಹೋರಾಟ ಮಾಡ್ತಿದ್ದಾರೆ. ಆ ಕೇಸ್ನಲ್ಲಿ ಸಂತೋಷ್ ಅವರನ್ನು ವಿರೋಧಿಸಿರೋ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೇನೋ ಅವರ ಬಗ್ಗೆ ಅಪಮಾನಕಾರಿ ಮಾತಾಡಿದ್ರು ಅಂತ ದೂರು ದಾಖಲಾಯಿತು. ಅವರು ಪೊಲೀಸರ ವಶಕ್ಕೆ ಹೋಗಿ ಮತ್ತೆ ಬೇಲಲ್ಲಿ ಹೊರಗೆ ಬಂದಿದ್ದಾರೆ. ಇದು ಒಂದು ಕಡೆ. ಆದರೆ ಎಲ್ಲೋ ಒಂದು ಕಡೆ ಕರಾವಳಿಯ ತಿಮರೋಡಿ ಅವರು, ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೂಡ BJPಯ ಪ್ರತಿಪಾದಕರು, ಮೋದಿಯವರನ್ನು ಅಭಿಮಾನಿಸುವಂಥವ್ರು, ಯತ್ನಾಳ್ರ ರೀತಿಯಲ್ಲಿ ಹಿಂದುತ್ವದ ಗಟ್ಟಿ ಪ್ರತಿಪಾದಕರು. ಇಂತಹ ನಾಯಕರು
ಈಗ ಜಾಗೃತವಾಗಿ ಯತ್ನಾಳ್ರ ಪರವಾಗಿ ನಿಂತುಕೊಂಡರೆ ರಾಜ್ಯದಲ್ಲಿ ಬೇರೆಯದ್ದೇ ಅಲೆ ಸೃಷ್ಟಿಯಾಗತ್ತೆ. ಬಿಡಪ್ಪ ಅವ್ರು ಇನ್ನೆಷ್ಟು ಸ್ಥಾನ ಗೆಲ್ತಾರೆ ಅನ್ನುವಂತಹ ತಾತ್ಸಾರದ ನುಡಿಗಳನ್ನು ತೆಗೆದು ಹಾಕೋಕೆ ಸಾಧ್ಯವಾಗೋದಿಲ್ಲ. ತಪ್ಪಾಗುತ್ತೆ ತಾತ್ಸಾರದಿಂದ ಮಾತಾಡುವಂಥದ್ದು. ಯತ್ನಾಳ್ರ ಪಕ್ಷವನ್ನ, ಯತ್ನಾಳ್ರ ನಡೆ ಮತ್ತು ನುಡಿಯನ್ನ, ಒಂದು ಬೇರೆಯದ್ದೇ ಬೇಸ್, ಫ್ಯಾನ್ ಬೇಸ್ ಅನ್ನ ಯತ್ನಾಳ್ ಇಟ್ಕೊಂಡಿದ್ದಾರೆ. ಈಗ ಅಂಥದ್ದೇ ಬೇಸ್ ಒಬ್ಬ ತಿಮ್ರೋಡಿಯಲ್ಲೂ ಕೂಡ ಕಾಣಿಸ್ತಿದೆ. ಹಾಗಂತ ತಿಮ್ರೋಡಿ ಅವರು ಯತ್ನಾಳ್ರ ಪಾರ್ಟಿಗೆ ಸೇರ್ತಾರೆ ಬಿಡ್ತಾರೆ ಅದು ಬೇರೆ ಪ್ರಶ್ನೆ. ಆದರೆ ನೋಡಿ, ಇಬ್ಬರದು ಒಂದು ಸಾಮ್ಯತೆ. ಇಬ್ಬರು ಮೋದಿಯ ಪ್ರತಿಪಾದಕರು, ಇಬ್ಬರು ಹಿಂದುತ್ವದ ಪ್ರತಿಪಾದಕರು, ಇದ್ರ ಜೊತೆಯಲ್ಲಿ ಇಬ್ಬರೂ ಕೂಡ ಬಿಜೆಪಿಯಿಂದ ಹೊರಗೆ ನಿಂತಿರುವಂಥವ್ರು. ಇಂತಹ ನಾಯಕರು, ಯಾಕಂದರೆ ಕರಾವಳಿ ಭಾಗದಲ್ಲಿ BRP ಯತ್ನಾಳ್ರ ಪಾರ್ಟಿ, ಅವರಿಗೆ ಬೇರೆ ಫೇಸ್ ಬೇಕಾಗತ್ತೆ. ಹೇಗೆ ಅಲ್ಲೆಲ್ಲ ಒಂದಷ್ಟು ಪ್ರಾದೇಶಿಕ ನಾಯಕರದು ಅದೇ ರೀತಿ ಒಂದು ವೇಳೆ BRP ಕರಾವಳಿ ಭಾಗದ ಫೇಸ್ ಆಗಿ ತಿಮರೋಡಿ ಅವರು ನಿಂತು ಬಿಟ್ರೆ, ಇನ್ನೊಂದಷ್ಟು ಜನ ನಾಯಕರಿದ್ದಾರೆ ಅಂತವ್ರೆ. ಅವರು ಹಿಂದುತ್ವ ಪ್ರತಿಪಾದನೆ ಮಾಡ್ತಾರೆ, ಆದರೆ ಮೋದಿಯವರನ್ನು ತುಂಬ ಇಷ್ಟಪಡ್ತಾರೆ. ಆದರೆ BJPಯ ಕೆಲ ನಾಯಕರು ಅವರನ್ನು ಹತ್ರಕ್ಕೆ ಬಿಟ್ಕೊಳ್ಳೋದಿಲ್ಲ. ಅಂತಹ ನಾಯಕರನ್ನು ಒಟ್ಟುಗೂಡಿಸು. ಇಡೀ ರಾಜ್ಯದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ರ BRP, ಭಾರತ ರಾಷ್ಟ್ರಹಿತ ಪಕ್ಷ ಇದೆಯಲ್ಲ, ಗೋಮಾತೆ ತನ್ನ ಕಂದಮ್ಮನಿಗೆ ಹಾಲುಡಿಸುವಂತಹ ಚಿಹ್ನೆ ಏನು ವೈರಲ್ ಆಗ್ತಿದೆ, ಇಂತಹ ಲಾಂಛನದ ಅಡಿಯಲ್ಲಿ ಯತ್ನಾಳ್ರೇನಾದರೂ ಹೆಜ್ಜೆ ಹಾಕಿದ್ರೆ, ಮುಂದೆ ಹೋದರೆ ಅವರ ದೊಡ್ಡ ಫ್ಯಾನ್ ಬೇಸ್ ಏನಿದೆ ರಾಜ್ಯದಲ್ಲಿ, ಅದರಲ್ಲಿ ಪಂಚಮಸಾಲಿಗಳು ಸ್ಟ್ರಾಂಗ್ ಆಗಿ ಒಟ್ಟಿಗೆ ನಿಂತು ಬಿಟ್ರೆ, ಗಟ್ಟಿ ಹಿಂದುತ್ವದ ಮತಗಳ ಜೊತೆಯಲ್ಲಿ ನಿಂತು ಬಿಟ್ರೆ ಗೇಮ್ ಚೇಂಜ್ ಆಗುವಂತಹ ಸಾಧ್ಯತೆಗಳು ನಿಚ್ಚಳ. ಅದು 2028ರ ವಿಧಾನಸಭಾ ಚುನಾವಣೆಯಲ್ಲಿ. ಹಾಗಂತ BJP ಸುಮ್ಮನೆ ಇರುತ್ತಾ? BJP ಕೂಡ ತನ್ನದೇ ಆದ ಪ್ಲಾನನ್ನು ಮಾಡಿಕೊಳ್ಳುತ್ತೆ. ಇಲ್ಲ ಏನಾಗುತ್ತೆ ನೋಡೋಣ ಅನಂತರದಲ್ಲಿ ಅವರನ್ನು, ಯಾಕಂದರೆ ಅವರು ಫೈನಲಿ ಗೆದ್ದ ಮೇಲೂ ಕೂಡ ಮೋದಿ ಅವರ ಮುಖ ನೋಡಿಕೊಂಡು ಮತ್ತೆ BJPಗೆ ಬೆಂಬಲಿಸ್ತಾರೆ, ನೋ ಡೌಟ್. ಇಲ್ಲ ನಾನು ಬೇರೆ ಚಾನ್ಸೇ ಇಲ್ಲ ಹಂಗಂತ ಅವ್ರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಲ್ಲ. ಲಾಜಿಕಲಿ ಸೈದ್ಧಾಂತಿಕವಾಗಿ ಅದನ್ನು ಒಪ್ಪೋದಕ್ಕೂ ಸಾಧ್ಯವಿಲ್ಲ, ಇಲ್ಲ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ ಅಂತ. ಆದರೆ ಮೋದಿಯವರ ಕಾರಣಕ್ಕೆ, ಹಿಂದುತ್ವದ ಕಾರಣಕ್ಕೆ ಯತ್ನಾಳ್ ನೋಡಿ, ಇಬ್ಬರೂ ಕೂಡ, ನಾನು ತಿಮ್ರೋಡಿಯವರ ಪ್ರಕರಣ ಮತ್ತು ಇಬ್ಬರೂ ಕೂಡ ವಿವಾದಾತ್ಮಕ ನಾಯಕರು. ಒಂದಿಲ್ಲೊಂದು ವಿವಾದಗಳನ್ನು ಹೋರಾಟದ ಕಾರಣಕ್ಕೆ ಮೈ ಮೇಲೆ ಹೇಳ್ಕೊಳ್ಳುವಂತಹ ನಾಯಕರು. ಎಲ್ಲೋ ಬೇರೆ ಥರದ ಲೆಕ್ಕಾಚಾರಗಳು ನಡೀತಿದೆ ಅನ್ನೋದಕ್ಕೆ ಇದು ರಾಜಕೀಯ ಸಾಕ್ಷ್ಯ ನುಡಿತಿದೆ. ಯತ್ನಾಳ್ರ ಈ ಪಾರ್ಟಿ 7 ಗೆಲ್ಲುತ್ತೋ, 15 ಗೆಲ್ಲುತ್ತೋ, 20 ಗೆಲ್ಲುತ್ತೋ, ಆದರೆ 40-50 ಕ್ಷೇತ್ರಗಳಲ್ಲಿ BJPಗೆ ಬಹುದೊಡ್ಡ ಹೊಡೆತ ಕೊಡುವಂಥದ್ದು ಏನಿದೆ ಅದು ಅರಗಿಸಿಕೊಳ್ಳೋಕೆ BJPಗೆ ಕಷ್ಟವಾಗಬಹುದು. ಆ ಕಾರಣಕ್ಕೋಸ್ಕರನೇ BJPಗರು ಯತ್ನಾಳ್ರ ವಿಚಾರದಲ್ಲಿ ಎಚ್ಚರಿಕೆಯ ನಡೆ ಇಡಬೇಕಾಗುತ್ತದೆ. ನೀವೇನಂತೀರಾ? ಕಮೆಂಟ್ ಮಾಡಿ.